ಐಪಿಎಸ್ ರಾಮಚಂದ್ರ ರಾವ್ಗೆ ಮತ್ತಷ್ಟು ಸಂಕಷ್ಟ. ರಾಮಚಂದ್ರ ರಾಸಲೀಲೆ ವಿರುದ್ಧ ಮಹಿಳಾ ಆಯೋಗ ಕೆಂಡಾಮಂಡಲ. ಪೊಲೀಸ್ ಮಹಾನಿರ್ದೇಶಕರಿಗೆ ಮಹಿಳಾ ಆಯೋಗ ಪತ್ರ ಬರೆದಿದೆ. ರಾಮಚಂದ್ರ ಅಲ್ಲ, ಕಾಮಚಂದ್ರ ರಾವ್ ವಿರುದ್ಧ ಕ್ರಮಕ್ಕೆ ಮಹಿಳಾ ಆಯೋಗ ಒತ್ತಾಯ ಮಾಡಿದೆ. ಕಾಮಚಂದ್ರ ರಾವ್ ವಿರುದ್ಧ ಕ್ರಮಕ್ಕೆ ಮಹಿಳಾ ಆಯೋಗ ಒತ್ತಾಯ ಮಾಡಿದೆ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ ಮಹಿಳಾ ಆಯೋಗ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೂ ಮಹಿಳಾ ಆಯೋಗ ಪತ್ರ ಬರೆದಿದ್ದು ವಿಡಿಯೋ ಬಗ್ಗೆ ತನಿಖೆಯನ್ನ ಮಾಡಿ ವರದಿ ಕೇಳಿದೆ ಮಹಿಳಾ ಆಯೋಗ. 7 ದಿನಗಳ ಒಳಗೆ ವಿಡಿಯೋ ಬಗ್ಗೆ ವರದಿ ಸಲ್ಲಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ. ಅಲ್ಲ, ಕಾಮಾತುರಾಣಂ ನ ಭಯಂ ನ ಲಜ್ಜಾ ಅಂತಾರೆ. ಸಮವಸ್ತ್ರದಲ್ಲಿದ್ದೀನಿ, ಇದು ಪವಿತ್ರವಾದಂತಹ ಒಂದು ಜಾಗ ಅನ್ನೋದನ್ನು ಮರೆತು ಹೇಗೆ ಬೇಕೋ ಹಾಗೆ ಅಶ್ಲೀಲವಾಗಿ ವರ್ತನೆ ಮಾಡಿರೋದು ನಿಜಕ್ಕೂ ಕೂಡ ಒಂದು ಅದು ಜನಸಾಮಾನ್ಯರ ದೃಷ್ಟಿಯಲ್ಲಿ ಆ ಹೆಣ್ಮಗಳು ಯಾವ ಕಂಪ್ಲೇಂಟ್ ತಗೊಂಡು ಹೋಗಿದ್ಲೋ ಆತನ ಹತ್ರ, ಲಭ್ಯ ಮಾಹಿತಿಗಳ ಪ್ರಕಾರ ಗಂಡನ ವಿರುದ್ಧ ದೂರು ಕೊಡೋಕೆ ಹೋದಂಥ ಹೆಣ್ಮಕ್ಕಳನ್ನೇ ಈತ ಟಾರ್ಗೆಟ್ ಮಾಡ್ತಾ ಇದ್ದಂತೆ. ಈ ಹಿಂದೆ ಅಂಥದ್ದೇ ಒಂದು ಕೇಸ್ ದಾಖಲಾಗಿತ್ತು. ತನ್ನ ಗಂಡನ ವಿರುದ್ಧ ದೂರು ಕೊಡೋಕೆ ಹೋದಂತಹ ಹೆಣ್ಮಕ್ಕಳನ್ನೇ ತಮ್ಮ ಕಾಮತೃಷೆಗೆ ಬಳಸಿಕೊಂಡಿದ್ರು ಒಬ್ಬ ಪೊಲೀಸ್ ಅಧಿಕಾರಿ. ಅದೇ ರೀತಿ IPS ರಾಮಚಂದ್ರ ರಾವ್ ಕೂಡ ಯಾರ ಹೆಣ್ಮಕ್ಳು ತನ್ನ ಗಂಡನ ವಿರುದ್ಧ ದೂರು ಕೊಡೋಕೆ ಬರ್ತಾರೆ ಇವರೇ ಬಾಳ್ ಕೊಟ್ಟು ಬಿಡ್ತಾರೆ. ಅತ್ಲಾಗಿ ಸಮವಸ್ತ್ರ ಧರಿಸಿಯೇ ಮಹಿಳೆಯರೊಂದಿಗೆ ಅಶ್ಲೀಲ ವರ್ತನೆ, ಲೈಂಗಿಕ ದೌರ್ಜನ್ಯ ಈ ವಿಡಿಯೋ ಹರಿದಾಡ್ತಾ ಇದೆ. ರಕ್ಷಣೆ ನೀಡಬೇಕಾದಂಥ ಅಧಿಕಾರಿಯ ಈ ರೀತಿ ಸರಸ ಸಲ್ಲಾಪದಲ್ಲಿ ತೊಡಗಿರೋದು ಮಹಿಳೆಯರಲ್ಲಿ ಕೆಟ್ಟ ಭಾವನೆ ಮೂಡಿಸುತ್ತೆ. ಯಾರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಬರೋದಿಲ್ಲ. ಯಾವಾಗ ಯಾವ ಅಧಿಕಾರಿ ನಮ್ಮನ್ನ ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೋ ಅಂತ. ಇದೇನು ಹನಿ ಟ್ರ್ಯಾಪು, ಇಲ್ಲದೆ ಇದ್ದರೆ ಇದು ನೋಡಿ ನೋಡಿ ಬೇಸತ್ತಿ ಏನಾದರೂ ಕ್ಯಾಮ್ರಾ ಇಟ್ಟಿದ್ದಾರೋ ಅಥವಾ ಹೆಣ್ಮಕ್ಳು ಏನಾದರೂ ಕ್ಯಾಮ್ರಾ ಇಟ್ಟಿದ್ದಾರೋ ಗೊತ್ತಿಲ್ಲ. ಬಟ್ ಸರಿ ಇಲ್ಲ ಇದು. ಇನ್ನು ಈ ಕಾಮಚಂದ್ರ ರಾವ್ಗೆ ಒಂದು ತನ್ನ ಕೇಸು, ಇನ್ನೊಂದು ಸಾಕು ಮಗಳು ರನ್ಯಾ ರಾವ್ ಕೇಸು ತಲೆನೋವಾಗಿ ಕೂತಿದೆ. ನಟಿ ರನ್ಯಾ ರಾವ್ಗೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲೂ ಕೂಡ ನೋಟಿಸ್. ರಾಮಚಂದ್ರ ರಾವ್ಗೆ ವಿಚಾರಣೆ ಹಾಜರಾಗುವಂತೆ